ಕೂಡ ನಿಂತಿಲ್ಲ ನೋಡಿ. ಖಾಸಗಿ ಫೈನಾನ್ಸ್ನ ಕಿರುಕುಳ. ಒಂದು ತಿಂಗಳ EMI ಅನ್ನ ಕಟ್ಟದೆ ಇರೋದಕ್ಕೆ ಮನೆಗೆ ಬಂದು ಕೂತಿದ್ದಾರೆ ಫೈನಾನ್ಸ್ನ ಸಿಬ್ಬಂದಿಗಳು. EMI ಪಾವತಿಸುವಂತೆ ಗೋಡೆಗೆ ನೋಟಿಸ್ ಅನ್ನು ಅಂಟಿಸಿ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಗ್ರಾಹಕ ಹನುಮಂತಯ್ಯ ಬೇಸತ್ತು ಹೋಗಿದ್ದಾರೆ. ನೆಲಮಂಗಲ ತಾಲೂಕಿನ ತಿರುಮಳಾಪುರದ ಹನುಮಂತಯ್ಯ ಹೀರಾನಂದಿನಿ ಫೈನಾನ್ಸ್ನಿಂದ ಸಾಲವನ್ನ ಪಡೆದುಕೊಂಡಿದ್ರು. ಹನುಮಂತಯ್ಯ 7 ಲಕ್ಷ ರೂಪಾಯಿ ಮತ್ತು 5 ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ರು. 2 ವರ್ಷಗಳಿಂದ EMI ಅನ್ನ ಕಟ್ತಾ ಇದ್ದಾರೆ ಹನುಮಂತಯ್ಯ. ಅನಾರೋಗ್ಯ ಹಿನ್ನೆಲೆಯಲ್ಲಿ 1 ತಿಂಗಳ EMI ಅನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. 1 ತಿಂಗಳು ಬಾಕಿ ಉಳಿಸ್ಕೊಂಡಂತಹ ಹಿನ್ನೆಲೆಯಲ್ಲಿ ಸಾಲದ ಬಗ್ಗೆ ಗೋಡೆ ಬರಹವನ್ನ ಬರೆಯಲಾಗಿದೆ. ಇನ್ನು ಸಾಲದ ಬಗ್ಗೆ ಗೋಡೆ ಬರಹ ಬರೆಯೋದಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಕುಟುಂಬಸ್ಥರು ಕೆಲಸ ಮಾಡುವ ಜಾಗಕ್ಕೂ ಕೂಡ ತೆರಳಿ ಮಾನಸಿಕ ಹಿಂಸೆಯನ್ನು ನೀಡಲಾಗ್ತಾ ಇದೆ. ಪೊಲೀಸ್ ಠಾಣೆಗೆ ಹೋದ್ರು ನೋ ಯೂಸ್ ಅಂತ ಹೇಳಿ ಹನುಮಂತಯ್ಯ ಹೇಳ್ತಾ ಇದ್ದಾರೆ. ಒಂದೇ 1 ತಿಂಗಳು EMI ಕಟ್ಟಲಿಲ್ಲ ಅಂತಂದ್ರೆ ನೋಡಿ ಈ ರೀತಿಯಾಗಿ ಕಿರುಕುಳವನ್ನ ಕೊಡುವಂತಿಲ್ಲ. ಪದೇ ಪದೇ ಕಾಲ್ ಮಾಡಿ ಟಾರ್ಚರನ್ನು ಮಾಡುವಂತಿಲ್ಲ. ಇವರು ಕಾನೂನು ಮೊರೆ ಹೋಗಬಹುದು. ಪೊಲೀಸ್ ಇಲಾಖೆ ಏನೂ ಮಾಡೋದಕ್ಕೆ ಬರುವುದಿಲ್ಲ ಒಂದಂತೂ ನಿಜ. ಬಟ್ ಆದರೆ ಕಾನೂನು ಮೊರೆ ಹೋಗಬಹುದು. ಕಾನೂನಿನ ಮುಖಾಂತರ ಇವರು ದೂರನ್ನ ದಾಖಲಿಸಬಹುದು. ಡೈರೆಕ್ಟ್ ಆಗಿ ಹೋಗಿ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅದು ಇದು ಮತ್ತೊಂದು ಆಗಲ್ಲ. ಬಟ್ ಕಾನೂನು ಮೊರೆ ಹೋದ್ರೆ ಇದಕ್ಕೆ ಕಡಿವಾಣ ಹಾಕಬಹುದು. ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಮಾಡುವಂತಿಲ್ಲ. ನಾವು ಹಣ ಪಡ್ಕೊಂಡಿದ್ರೂ ಕೂಡ ಮತ್ತೆ ಮನೆಯ ಬಳಿ ಹೋಗುವ ಹಾಗಿಲ್ಲ. ಮತ್ತೆ ನೋಡಿ ಸಂಜೆ ಬೆಳಿಗ್ಗೆ ಅನ್ನೋದು ನೋಡಿಕೊಂಡು ಬೇಕಾಬಿಟ್ಟಿ ಕಾಲ್ ಮಾಡುವ ಹಾಗಿಲ್ಲ. ಇದು ಕಾನೂನಿನ ಪ್ರಕಾರ ತಪ್ಪಾಗತ್ತೆ. ಸಾರ್ವಜನಿಕರ ಸೂಚನೆ, ಈ ಆಸ್ತಿಯನ್ನು ಇಡಲಾಗಿದೆ. ಈ ತರ ಅಂಟಿಸೋಗಿದ್ದಾರೆ ಇಲ್ಲಿ ನಮ್ಮ ಮನೆ ಹತ್ರ. ಇದು ದೊಡ್ಡ ನೋಟಿಸ್. ಇದು ನಾಳೆ ಬಂದು ಗೋಡೆ ಮೇಲೆ ಬರೀತಾರಂತೆ. ನಾಳೆ ಬಂದು ಗೋಡೆ ಮೇಲೆ ಬರೀತೀನಮ್ಮ, ನಿಮ್ಮ ಯಜಮಾನಿಗೆ ಹೇಳಮ್ಮ, ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡಿ, ಬನ್ನಿ ನಾನು ಬರ್ತೀನಿ ಜೊತೆಗೆ. ಸಾರ್ವಜನಿಕರ ಸೂಚನೆ, ಈ ಆಸ್ತಿಯನ್ನು ಇಡಲಾಗಿದೆ. ಈ ತರ ಅಂಟಿಸೋಗಿದ್ದಾರೆ ಇಲ್ಲಿ ನಮ್ಮ ಮನೆ ಹತ್ರ. ಇದು ದೊಡ್ಡ ನೋಟಿಸ್. ಇದು ನಾಳೆ ಬಂದು ಗೋಡೆ ಮೇಲೆ ಬರೀತಾರಂತೆ. ನಾಳೆ ಬಂದು ಗೋಡೆ ಮೇಲೆ ಬರೀತೀನಮ್ಮ.